ಹೆಸರು ಹೇಳ್ಬಿಡ. ಹೆಸರು ಗೊತ್ತಿಲ್ಲ ನಾನು. ಮತ್ತೆ ಈಗ ಮರಿಲ್ಲ ಅಂದ್ರೆ ಏನು? ನಿನ್ ಚಿಕ್ಕಪ್ಪನ ಅವನು. ಫೋಟೋ ತೋರಿಸಿ ಚಿಕ್ಕಪ್ಪನೇನೋ? ಆಯ್ತಲ್ಲ ಚಿಕ್ಕಪ್ಪ ಎತ್ತಿ ಅನ್ಕೊಳ್ಳಿ. ಚಿಕ್ಕಪ್ಪ ಲವ್ ಮಾಡು, ಕೈ ಹಾಕು. ಶಶಿ ಚಿಕ್ಕಪ್ಪ ಅಲ್ಲ. ಸಾಹಸ ಮಾಡಿ ಚಿಕ್ಕಪ್ಪ ಶಶಿ ಚಿಕ್ಕಪ್ಪ. ಶಿಶಿ ಚಿಕ್ಕಪ್ಪ. ಚಿಕ್ಕಪ್ಪ ಅಲ್ಲ ಬಿಡು, ಚಿಕ್ಕಪ್ಪ. ಒಬ್ರದ್ದು ಇರೋದು ಬರ್ತಡೆ ಗೊತ್ತಾ? ಯಾವ ಹೀರೋ? ಜನಸೇರಿ ಯೋಗೀಶ್ ಅಣ್ಣ ಗೊತ್ತಾ ನಿಂಗೆ? ಅವ್ರು ಯಾವ ಫಿಲಮ್ ಅಲ್ಲಿ ಮಾಡಿದ್ದಾರೆ? ಅವ್ರು ಫಿಲಮ್ ಹೀರೋ ಅಲ್ಲ ಕಣಮ್ಮ, ರಿಯಲ್ ಹೀರೋ. ಫಿಲಮ್ ಹೀರೋಗಳು ಫಿಲಮ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಯೋಗೀಶ್ ಅಣ್ಣ ರಿಯಲ್ ಆಗಿ ಮಾಡ್ತಾರೆ. ನನ್ಗೂನು ಕಣಮ್ಮ ಅವ್ರ ತರ ಯೋಗೀಶ್ ಅಣ್ಣನ ತರ ಅವ್ರ ತರನು ಆಗ್ಬೇಕು ಅಂತ ಇಷ್ಟ ಕಣಮ್ಮ. ನನ್ಗೂ ಅವ್ರ ತನ ರಿಯಲ್ ಹೀರೋ ಆಗಕ್ಕೆ ಇಷ್ಟ ಕಣಮ್ಮ. ಯೋಗೀಶ್ ಅಣ್ಣನ ತರ. ಹೌದಾ? ನೀನ್ ಏನೇನ್ ಮಾಡಿದ್ಯಾ ದೊಡ್ಡವನಾದ್ಮೇಲೆ? ದೊಡ್ಡನಾದ್ಮೇಲೆ ಆಶ್ರಮ ನಡೆಸ್ತೀನಿ, ಅಷ್ಟಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಊಟ ಹಾಕ್ತೀನಿ, ಎಲ್ಲ ಮಾಡ್ತೀನಮ್ಮ. ಯೋಗೀಶ್ ಅಣ್ಣಂಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜಾಸ್ತಿ ಆಗ್ತಿದ್ದೇನೆ. ಅಣ್ಣ ಜಿಮ್ಗೆ ಹೋಗ್ತಾನಣ್ಣ. ನೋಡ್ತಾ ಇದ್ದೀನಲ್ಲ ಬೆಳಗ್ಗೆ ಹೊತ್ತು. ಆಗ್ಲಿಲ್ಲ, ಒಂದು ವಾರ ಹೋಗಿ 2 ತಿಂಗಳು ಬಿಡ್ತಾನೆ. ಎಲ್ಲಿ ಎಲ್ಲೂ ಮುದ್ದೆ ಉಣ್ಣ ಸ್ಪರ್ಧೆಗೆಲ್ಲ ಓದ್ತಿಲ್ಲ ಮತ್ತೆ? ಏನ್ ಬಿಟ್ಟಿದ್ದಿ? ಕರ್ಕೊಂತಿಲ್ಲ ಅಣ್ಣ, ಒಬ್ನೇ ತಿಂತಾನಂತ. ಅಲ್ಲ, ನಿನ್ಗೆ ಸ್ಪರ್ಧೆ ಹಾಕ್ಬಿಟ್ರೆ ಪೂರ್ತಿ ನೀನೇ ತಿನ್ಬಿಡ್ತೀಯಲ್ಲ. ಅದಕ್ಕೆ ಅವ್ರೇನ್ ಮಾಡೋರು ಗೊತ್ತಾ, ಇವ್ನ್ ಕರಿಯೋದು ಬೇಡ, ಇವನೇ ತಿನ್ಬಿಟ್ರೆ ನಾವು ಸ್ಪರ್ಧೆ ಹೆಂಗ್ ನಡೆಸ್ಬೇಕು ಅಂತ ಅವರು ತಲೆ ಕೆಡಿಸ್ಕೊಂಡ್ಬಿಡೋರು. 10 kg ಯಾವ ಕಡೆಯಿಂದ ನಿಮ್ಗೆ ಅನ್ನಿಸ್ತಾನೆ ಇಲ್ವಲ್ಲ ನನಗೆ. ಅದೇ ಅವತ್ತು 42, ಇವತ್ತು 42. ಏನ್ ಹೇಳು ಪ್ಯಾಂಟ್ ಸೈಜು. ನೀನ್ ಅನ್ಕಂಡೆ? ಅಲ್ಲ, ನೀನೇನ್ ಅನ್ಕಂಡೆ ಹೇಳು? ಅವತ್ತು XXL, ಈಗ 4XL ಆಗೈತೆ. ಅಣ್ಣ ಇದನ್ನ ಕಟ್ಕೊಂಡವನೇ ಹುಡ್ದಾರ ಸೀಟ್ಸ್ ಕಡಿದಿಲ್ಲ ಹುಡ್ದಾರ. ಗಟ್ಟಿ ಬೇರೆಗಡ ಬೈಲೆ. ನಮ್ಮೂರಿಗೆ ಬರ್ಬೇಕಲ್ಲ ನಾಳೆ. ಅದು ನಿಜವಾಗ್ಲೂ ಖುಷಿ ಆಗುತ್ತೆ ಅಣ್ಣ. ಇವರು ನೋಡಿ ಏನು ಹೇಳೋದು ಗೊತ್ತಿಲ್ಲ. ಅಣ್ಣವ್ರು ಒಂದು ಫೋನ್ ಮಾಡಿ ಏನಾರು ಐಟಮ್ ಬೇಕು ಅಂದರೆ ಅಲ್ಲಿ ಎಷ್ಟು ದೂರದಲ್ಲಿ ಇದ್ರು ಅಣ್ಣ ಇಂಥದ್ದು ಬೇಕು ಅಂದರೆ ಅವರೇ ಗಾಡೀಲಿ ಹಾಕೊಂಡ್ಬಂದ್ಬಿಡ್ತಾರೆ. ಪ್ರೀತಿ ಮುಂದೆ ನಮ್ದು ಏನಿದೆ ಅಣ್ಣ, ಅದೇ ಒಳ್ಳೆಯದು. ಈಗ ಆ ತರ ಬೆಳೆಸಿರೋದು ನೀವು, ನಮ್ಮನ್ನ ನಾವು ಬೆಳೆಯೋಕೆ ಕಾರಣ ನೀವು, ಗೊತ್ತಾಯ್ತಾ? ಅದು ಒಬ್ಬರಿಂದ ಒಬ್ರು ಮೋಟಿವೇಶನ್ ಅಂತ. ಈಗ ನೀವು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳು ಮಹಾನ್ ಕೊಟ್ಟಿದ್ದಾನೆ. ಈಗ ನೀವು ನಿಮ್ಮ ಕೈಲೇ ನೀವು 100 ಜನ ಬೆಳೆಸ್ತಾ ಇದ್ದೀರ, ನಾವು ಅಟ್ಲೀಸ್ಟ್ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ನಾನು ಸಾವಿರಾರು ಜನ ಸಾಕ ಭಗವಂತ ಕೊಟ್ಟವ್ರೆ. ಲಕ್ಷಾಂತರ ಜನ ಸಾಕಕ್ಕೆ ಭಗವಂತ ಶಕ್ತಿ ಕೊಟ್ಟ. ಲಕ್ಷಾಂತರ ಜನ ಸಾಕಿ ಇವತ್ತು ನೀವು 106 ಜನ ಸಾಕ್ತಾ ಇರ್ಬೋದು, ನಾಳೆ 1000 ಆಗ್ಬೋದು, ಮುಂದಿನ ವರ್ಷಕ್ಕೆ ಲಕ್ಷ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಬಾಯರ್ಕೆಯಿಂದ ನಮ್ಮ ಕೈಲಾಗಿ ನಾವು ಮಾಡೋಣ, ಅದೇಂತಿಲ್ಲ. ಭಗವಂತ ಮುಂದೆ ಹೇಳ್ತಾ ಇದೀವಿ, ನಮ್ಮ ಕೈಲಾಗಿ ನಾವು ಮಾಡೋಣ. ಥ್ಯಾಂಕ್ಸ್. ಇದು ನಮ್ಮದು ಮುಂದಿನ ಪ್ರಾಜೆಕ್ಟ್ ಅಣ್ಣ. ಎಲ್ಲಿ ನಮಸ್ತೆ. ಇದು ತಗೊಂಡ್ರೆ ಮೊಬೈಲು ನೋಡಿ ಎಷ್ಟು ವರ್ಷ ಆಗೋಯ್ತಣ್ಣ, ಕಾಣೋದೇ ಇಲ್ಲ. 10ನೇ ತರಗತಿವರೆಗೂ ಉಚಿತ ಶಿಕ್ಷಣ, ಬಡ ಮಕ್ಕಳಿಗೆ ಮಾತ್ರ. 1 to 10 ಫ್ರೀಯಾಗಿ ಊಟ, ತಿಂಡಿ, ಬಟ್ಟೆ, ಮನಿಕೊಳ್ಳೋಕೆ ವ್ಯವಸ್ಥೆ ಎಲ್ಲ ಇರುತ್ತೆ. ಸೊ ಅವ್ರ ಮಕ್ಕಳು, ಹೆಣ್ಮಕ್ಳು ಹೆಣ್ಮಕ್ಳು ಇಲ್ಲ ಹೆಣ್ಣು ಮಕ್ಕಳಿಗೆ ಮಾಡೋದಕ್ಕಾಗಲ್ಲ, ಗಂಡು ಮಕ್ಕಳಿಗೆ ಮಾತ್ರ ನಾವು ಪ್ಲಾನ್ ಮಾಡ್ತೀವಿ. ಯಾಕಂದ್ರೆ ಈ ಹಾಸ್ಟೆಲ್ಗಳಲ್ಲಿ ಅದು ಸ್ವಲ್ಪ ಮೇಂಟೆನೆನ್ಸ್ ತುಂಬಾ ಕಷ್ಟ. ಹೆಣ್ಮಕ್ಳಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಕೇಳಿದೆ. ಗಂಡು ಮಕ್ಕಳಿಗೆ ನಾವು ಫಸ್ಟ್ ಪ್ಲಾನ್ ಮಾಡ್ತಾ ಇದ್ದೀವಿ. ಟೋಟಲ್ ಬಿಲ್ಡಿಂಗ್ ಈ ತರ ಮಾಡಿ. ಭಗವಂತ ಒಳ್ಳೇದ್ ಮಾಡ್ಲಿ, ಆದಷ್ಟು ಬೇಗ ಆಗ್ಲಿ. ನಮ್ನು ಕರೀರಿ, ಏನಕ್ಕನ ಗ್ಯಾಪ್ಸ್ಕೊಳ್ಳಿ, ಏನಕ್ಕನ ಗ್ಯಾಪ್ಸ್ಕೊಳ್ಳಿ. ಅಣ್ಣವರು ಏನ್ ಹೇಳಿದ್ರು ಅವ್ರು ಇಲ್ಲ ಅಂತಾನೆ ಹೇಳಲ್ಲ ನನಗೆ. ಗಾಡಿ ಭಗವಂತ ಕೊಟ್ಟಾಗ ಯಾವತ್ತೂ ಇಲ್ಲ ಅನ್ಬಾರ್ದು. ಇಲ್ಲ ಅಂದ್ರೆ ನಮ್ಗಿಲ್ಲ ಅಷ್ಟೇ. ಈಗ ನನ್ನ ಹತ್ರ 100 ರೂಪಾಯಿ ಆಯ್ತಾ, ಹ್ಞೂ ಅನ್ಬೇಕು. ಇಲ್ಲ ಅಂದ್ರೆ 100 ರೂಪಾಯಿ ನನಗೆ ಇಲ್ಲ. ಕರೆಕ್ಟಾ ಇಲ್ಲ? ಭಗವಂತ ಕೊಟ್ಟಾಗ ನಾವು ಇದೆ
ಚೆನ್ನಾಗಿದ್ದೀವಿ, ಚೆನ್ನಾಗಿದ್ದೀರಾ? ಊಟ ಮಾಡಿದ್ರೆ ಮಾಡಿದ್ದೀನಿ ಅನ್ಬೇಕು. ಊಟ ಮಾಡಿ ಬಂದು ಇಲ್ಲ ನಾನು ಊಟ ಮಾಡಿಲ್ಲ ಅಂದ್ರೆ ಹಂಗಾರೆ ನಿನ್ ಊಟ ನಾಳೆ ಸಿಗಲ್ಲ, ರಾತ್ರಿಗೆ ಸಿಗಲ್ಲ. ಮಧ್ಯಾಹ್ನ ಊಟ ರಾತ್ರಿಗೆ ಸಿಗಲ್ಲ. ಸಾವಿರ ಅರ್ಥ ಇದೆ ಇದಕ್ಕೆ ಅಲ್ವಾ? ಯಾವತ್ತು ಭಗವಂತ ಕೊಟ್ಟಾಗ ಕೊಟ್ಟವ್ರು ಏನ್ಬೇಕು, ಚೆನ್ನಾಗಿದ್ದಾಗ ಚೆನ್ನಾಗಿದ್ದೀವಿ ಅನ್ಬೇಕು, ಹುಷಾರಿಲ್ಲ ಅನ್ಬೇಕು. ಈಗ ನಿಮ್ಮನ್ನ ಹೇಗೆ ಅಪ್ರಿಷಿಯೇಟ್ ಮಾಡ್ತೀವಿ ಗೊತ್ತಾ? ಇಲ್ಲಿಂದ ಇಲ್ಲಿ ನೋಡ್ರಿ ಏನಿದೆ, ಇಲ್ಲಿದೆಯಲ್ಲ ಅಷ್ಟಕ್ಕೆ, ಥ್ಯಾಂಕ್ ಯು ಇಲ್ಲಿದೆಯಲ್ಲ ಅದಕ್ಕೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಅಯ್ಯೋ ಅಣ್ಣ, ನೀವು ವಯಸ್ಸಲ್ಲಿ ಎಷ್ಟು ದುಡ್ಡಾರು ಹೇಳಿ? ಏನಿಲ್ಲ, ನಾವೆಲ್ಲ ಒಂದೇ. ಬನ್ನಿ ನಂಗೆ ಹತ್ರ ಬನ್ನಿಲ್ಲ, ಬನ್ನಿ ನಾನು ನಿಂತ್ಕೊಳ್ಳಿ. Happy birthday to you. Happy birthday to you. Happy birthday to Ha ha ha.